ಇವ್ರು ಯಾಕೆ ಫೋನ್ ಮಾಡಿ ಇದ್ದಕ್ಕಿದ್ದಾಗ ಮನೆಗೆ ಬರೋಕ್ಕೆ ಹೇಳ್ತಿದ್ದಾರೆ? ಖಂಡಿತ ಏನೋ ಪ್ಲ್ಯಾನ್ ಮಾಡಿರ್ತಾರೆ. ಅವ್ರು ಏನೇ ಪ್ಲ್ಯಾನ್ ಮಾಡಿರಲಿ, ಅದರಿಂದ ಆಚೆ ಬರೋದು ಹೇಗೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅದೇನು ಅಂತ ಹೋಗಿ ನೋಡೇ ಬರೋಣ. ಕರೆಕ್ಟ್, ಈ ವಿಷಯ ಫಸ್ಟು ತನಗೆ ತಿಳಿಸ್ಬೇಕು. ತನು, ಗುಡ್. ಆರೋಗ್ಯನ ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀರಾ. ನೀವು ಈ ವಯಸ್ಸಲ್ಲಿ ಈ ರೀತಿ ಆರೋಗ್ಯ ಕಾಪಾಡ್ಕೊಂಡಿರೋದು ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. BP ಇಲ್ಲ, ಶುಗರ್ ಇಲ್ಲ, ಬಾಡಿ ಫಂಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೀಗೆ ಮೇಂಟೈನ್ ಮಾಡಿ. ಆಗಲಿ ಡಾಕ್ಟರ್. ನಿಮಗೆ ಸ್ವಲ್ಪ ಲೋ BP ಇದೆ. ಕ್ಯಾಲ್ಶಿಯಂ ಕೂಡ ಕಡಿಮೆ ಇದೆ. ಡಾಕ್ಟರ್, ಅದಕ್ಕೆ ಏನು ಮಾಡಬೇಕು? ಅದ್ರ ಜೊತೆಗೆ ಇವರು ಯೋಚನೆ ಮಾಡೋದನ್ನ ಕಡಿಮೆ ಮಾಡಬೇಕು. ಆಗೋದೆಲ್ಲ ಆಗ್ತಾ ಇರುತ್ತೆ. ಇದನ್ನು ಬಿಟ್ಟರೆ ಏನು ಸಮಸ್ಯೆ ಇಲ್ಲ. ನಾನು ಇದೇ ಮಾತು ಹೇಳ್ತೀನಿ ಡಾಕ್ಟ್ರೆ. ಆದರೆ ನನ್ನ ಮಾತು ಎಲ್ಲಿ ಕೇಳ್ತಾಳೆ? ಸಣ್ಣ ಸಣ್ಣ ವಿಷಯನೂ ತಲೆಗೆ ಹಾಕ್ಕೊಂಡು ಸುಮ್ಮನೆ ಯೋಚನೆ ಮಾಡ್ತಾಳೆ. ನೋಡಿಮ್ಮ, ಯಾವ ವಿಷಯನೇ ಆಗಲಿ ಚಿಂತೆ ಮಾಡಿದ್ರೆ ಕಡಿಮೆ ಆಗಿಬಿಡತ್ತಾ? ಅದಕ್ಕೆ ನೀವೇನೇ ಇದ್ರೂ ಮನಸ್ಸಿಂದ ಎಲ್ಲ ತೆಗೆದಾಕಿ ಖುಷಿಯಾಗಿರಿ. ತಗೊಳ್ಳಿ, ಇದನ್ನೆಲ್ಲ ದಿನ ರಾತ್ರಿ ಊಟ ಆದ್ಮೇಲೆ ಒಂದೊಂದು ಕೊಡಿ. ಸರಿ ಡಾಕ್ಟ್ರೆ. ವಿಶ್ವ, ತನೋರೆ, ನೀವೇನಿಲ್ಲಿ? ವಿಶ್ವ, ಜಾನುಗೆ ನಾವು ಬಂದಿರೋದು ಇಷ್ಟ ಇಲ್ಲ ಅನ್ಸುತ್ತೆ. ನಡಿ ವಾಪಸ್ ಹೋಗೋಣ. ಅಯ್ಯೋ, ನಾನೆಲ್ಲ ಹಾಗೆ ಹೇಳ್ದೆ. ನೀವು ಬಂದಿರೋದಕ್ಕೆ ನಂಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಹಾಗೆ ಕೇಳ್ದೆ ಅಷ್ಟೇ. ಹೋಗ್ತೀನಿ ಅಂತಿದ್ದೀರಲ್ಲ, ಅಲ್ಲ ಬರ್ತೀವಿ ಅಂತ ಒಂದು ಮಾತು ಹೇಳಲಿಲ್ವಲ್ಲ? ನಾವು ಹೇಳೋಣ ಅಂತಾನೆ ಇದ್ವಿ, ಆದರೆ ನಿಮ್ಮ ಹಸ್ಬೆಂಡು ನಿಮ್ಗೆ ಸರ್ಪ್ರೈಸ್ ಕೊಡಬೇಕು ಅಂತಾನೆ ಇದ್ದಾಗ ನಾವು ಹೇಗೆ ಹೇಳೋಕ್ಕಾಗುತ್ತೆ ಅಲ್ವಾ? ಹೌದು ಜಾನು, ಜಯಂತ್ ಅವರೇ ನಮ್ಮನ್ನು ಇನ್ವೈಟ್ ಮಾಡಿದ್ದು. ಹಾಗೆಯೇ ನಿನಗೆ ಸರ್ಪ್ರೈಸ್ ಕೊಡಬೇಕು, ನಾವು ಬರೋದನ್ನು ಹೇಳಬಾರ್ದು, ನಾವಿಬ್ಬರು ಬಂದಾಗ ನಿನ್ನ ಮುಖದಲ್ಲಿ ಆ ಖುಷಿ ಕಾಣುತ್ತಲ್ಲ ಅದನ್ನು ನೋಡಬೇಕು ಅಂದರು. ಹೀಗಿರುವಾಗ ನಾವು ನಿನಗೆ ಹೇಗೆ ಹೇಳೋಕ್ಕಾಗುತ್ತೆ? ಆದರೂ ಜಾನು, ನಿಮ್ಮ ಹಸ್ಬೆಂಡ್ ಎಷ್ಟು ಒಳ್ಳೆಯವ್ರಲ್ವಾ? ನಿಮಗೆ ಎಷ್ಟೆಲ್ಲ ಸರ್ಪ್ರೈಸ್ ಮಾಡ್ತಿದ್ದಾರೆ. ಇವ್ರು ಯಾಕೆ ಅವ್ರನ್ನ ಮನೆಗೆ ಕರ್ತಿದ್ದಾರೆ ಈಗ? ಈಗ ಬಾಗ್ಲಲ್ಲಿ ನಿಲ್ಸ್ಕೊಂಡು ಮಾತಾಡ್ತೀಯ ಅಥವಾ ಒಳಗೆ ಕರಿತೀಯ? ಅಯ್ಯೋ, ಇಲ್ಲೇ ನಿಲ್ಸಿ ಮಾತಾಡ್ತಿದ್ದೀನಲ್ವಾ, ನಂಗೆ ಖುಷಿಗೆ ಏನು ಮಾಡ್ತಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಬನ್ನಿ ಬನ್ನಿ, ಒಳಗೆ ಬನ್ನಿ. ಜಾನು, ನಿನ್ನ ಹೆಸರಿಟ್ಟು ಕರಿತಿರೋದು ಬೇಜಾರಿಲ್ಲ ಅಲ್ಲ? ಖಂಡಿತ ಇಲ್ಲ. ಬೆಸ್ಟ್ ಫ್ರೆಂಡ್ಸ್ನ ಯಾರಾದರೂ ಬಹುವಚನದಲ್ಲಿ ಮಾತಾಡಿಸ್ತಾರ? ಹೋಗು ಬಾ ಅಂತಾನೆ ಮಾತಾಡಿಸ್ಬೇಕು. ಏನು ವಿಶ್ವ? ಹೌದೌದು, ನೀವಿಬ್ರು ಫ್ರೆಂಡ್ಸ್ ನನ್ನನ್ನು ದೂರ ಮಾಡದೇ ಇದ್ರೆ ಸಾಕು. ವಿಶ್ವಾತನು, ಪ್ಲೀಸ್ ಬನ್ನಿ, ಟೇಕ್ ಅ ಸೀಟ್. ರೀ, ಇವ್ರು ಬರ್ತಿದ್ದಾರೆ ಅಂತ ಒಂದು ಮಾತು ಹೇಳಿಲ್ಲ ನೀವು? ಹೇಳಿದ್ದಿದ್ರೆ ಈ ಖುಷಿಯಲ್ಲಿ ಸಿಕ್ತಿತ್ತು. ಒಂದು ಸರ್ಪ್ರೈಸ್ ಕೊಡಬೇಕು ನಿಮಗೆ ಖುಷಿ ಆಗಬೇಕು ಅಂತಾನೆ ಇದನ್ನೆಲ್ಲ ಮಾಡಿ. ಆದರೂ ಹೇಳಿದ್ರೆ ಏನಾದರೂ ಸ್ಪೆಷಲ್ ಆಗಿ ಅಡುಗೆ ಮಾಡ್ಬೋದಾಗಿತ್ತು. ಪರವಾಗಿಲ್ಲ, ಈಗಲೂ ರೆಡಿ ಮಾಡ್ಬೋದು, ನಾನು ಮಾಡ್ತೀನಿ. ಅರೆ, ನಾನು ಇರೋವಾಗ ನಿಮ್ಗೆ ಯಾಕೆ ಅದ್ರ ಚಿಂತೆ? ನೋಡಿ, ಈಗ ಇವರು ಬರೀ ಫ್ರೆಂಡ್ಸ್ ಅಲ್ಲ, ಸಂಬಂಧಿಕರಲ್ಲ. ವಿಶ್ವ ನನ್ನ ಬೆಸ್ಟ್ ಫ್ರೆಂಡ್. ಅವನಿವಾಗ ಬರೀ ಫ್ರೆಂಡು ಅಲ್ಲ, ನನ್ನ ಮಾವನ ಮಗ, ನನ್ನ ಸಂಬಂಧ. ಅದಕ್ಕೆ ನೀವು ಕೂತ್ಕೊಂಡು ಮಾತಾಡ್ತಾ ಇರಿ, ನಾನು ಕಾಫಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ನಿಮ್ಮಿಬ್ಬರಿಗೂ ಕಾಫಿನಾ ಟೀನಾ ಏನು? ಇಲ್ಲ, ನನಗೇನು ಬೇಡ, ಪರವಾಗಿಲ್ಲ. ಅದು ಹೇಗಾಗುತ್ತೆ ವಿಶ್ವ? ನಾನು ಪ್ರತಿ ಸಲ ನಿಮ್ಮ ಮನೆಗೆ ಬಂದಾಗಲೂ ನನ್ನನ್ನು ಮನೆ ಮಗನ ಥರನೇ ನೋಡ್ಕೊಂಡಿದ್ದೀರಿ. ಈಗ ನೀವು ಇಲ್ಲಿಗೆ ಬಂದಾಗ ಹಾಗೆ ಕಳ್ಸೋಕ್ಕಾಗತ್ತಾ? ಅದು ಅಲ್ಲದೆ ನೀವೀಗ ಸಂಬಂಧಿಕರು, ನಮ್ಮ ಮನೆಗೆ ಬಂದಾಗ ಏನಾದರೂ ತಗೊಳ್ಳೇಬೇಕು. ಕಾಫಿ ಟೀ ಬೇಡ, ಬಿಸಿಲಲ್ಲಿ ಬಂದಿದ್ದೀರಿ,
ಜ್ಯೂಸ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಹಾಂ ಇರಿ ಬೇಡ, ನೀವು ಮಾತಾಡ್ತಾ ಇರಿ, ನಾನು ಹೋಗಿ ಮಾಡ್ಕೊಂಬರ್ತೀನಿ. ಜಾನ್ವರೇ, ನೀವು ದಿನ ಮಾಡಿದ್ದು ಇದ್ದಿದ್ದೆ ತಾನೆ, ಇವತ್ತು ಒಂದು ದಿನ ಆರಾಮಾಗಿ ಮಾತಾಡ್ತಾ ಕೂತೀರಿ. 2 ನಿಮಿಷ ಬರ್ತೀನಿ. ನಾನು ನಿಮ್ಮ ಮನೆಗೆ ಎಷ್ಟೊಂದು ಸಲ ಬಂದಿದ್ದೀನಿ, ಆದರೆ ನೀವಿಬ್ಬರು ಒಟ್ಟಿಗೆ ಇರೋದನ್ನ ಯಾವತ್ತೂ ನೋಡಿಲ್ಲ. ಇವತ್ತು ಆ ದಿನ ಬಂದಿದೆ ನೋಡಿ. ವಿಶ್ವ, ನಿಜವಾಗ್ಲೂ ಅವರೇ ನಿಮಗೆ ಬರಕ್ಕೆ ಹೇಳಿದ್ರಾ? ಹೌದು ಜಾನು, ಯಾಕೆ ಪದೇ ಪದೇ ಅದೇ ಪ್ರಶ್ನೆ ಕೇಳ್ತಿದ್ಯಾ? ಅವ್ರು ನಿನಗೆ ಸರ್ಪ್ರೈಸ್ ಕೊಡಬೇಕು, ನಿನ್ಗೆ ಹೇಳಬಾರ್ದು ಅಂತ ಹೇಳಿದರು, ಅದಕ್ಕೆ ನನಗೆ ವಿಷಯ ತಿಳಿಸ್ಲಿಲ್ಲ. ಯಾಕೆ ಜಾನು, ಸರ್ಪ್ರೈಸ್ ಆಗಿಲ್ವಾ? ಹಾಗೇನಿಲ್ಲ, ತುಂಬಾ ಸರ್ಪ್ರೈಸ್ ಆಯಿತು. ಇವ್ರು ಹಾಗೆಲ್ಲ ಸುಮ್ಮನೆ ಕರ್ಸಲ್ಲ, ಯಾವುದೋ ಉದ್ದೇಶ ಇಟ್ಕೊಂಡೇ ಕರ್ಸಿದ್ದಾರೆ ಅನ್ಸತ್ತೆ. ಆದರೆ ಉದ್ದೇಶ ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಜ್ಯೂಸ್ ಸರಿ ಇದೆಯಾ ಅಥವಾ ಸಕ್ಕರೆ ಏನಾದರೂ ಬೇಕಿತ್ತಾ? ಪರ್ಫೆಕ್ಟ್ ಆಗಿದೆ ಸರ್. ನೀವು ಹೀಗೆ ನಿಮ್ಮ ಹೆಂಡತಿ ಹತ್ರ ಏನು ಕೆಲಸ ಮಾಡಿಸ್ದೆ ನೀವು ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ. ಅವರು ಖುಷಿಯಾಗಿರೋ ಹಾಗೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ಅವ್ರು ಖುಷಿಯಾಗಿದ್ರೆ ನೋಡಿ, ಇಡೀ ಮನೆ ಖುಷಿಯಾಗಿರುತ್ತೆ. ಹೌದು ಸರ್. ಮದುವೆ ಆಗಿರೋ ಗಂಡ ಹೇಗಿರಬೇಕು ಅಂತ ಈ ತರ್ಲೆಗೂ ಸ್ವಲ್ಪ ಹೇಳ್ಕೊಡಿ ಸರ್. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ಯಾಕೋ ಅವರೇ ನನ್ನ ಬಾಯಿ ತುಂಬ ಚೆನ್ನಾಗಿ ಮಾತಾಡಿಸ್ತಿರುವಾಗ ನಾನು ಯಾಕೋ ಸುಮ್ಮನೆ ಇರಲಿ? ನಾವೇನಿಲ್ಲಿ ಟ್ಯೂಷನ್ಗೆ ಬಂದಿರೋದು? ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸೋಕ್ತಾನೆ ಬಂದಿರೋದು. ಸರಿಯಾಗಿ ಹೇಳಿದ್ರಿ. ನೀವೆಲ್ಲರೂ ಮಾತಾಡ್ತಾ ಇರಿ, 1 ನಿಮಿಷ ಬಂದೆ. ವಿಶ್ವ, ತಾತ ಮಾವ ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಜಾನು, ಆದರೆ ನೀನು ಆ ಮನೆಯಿಂದ ಹೋದಾಗಿಂದ ತಾತ ತುಂಬ ಡಲ್ಲಾಗಿದ್ದಾರೆ. ಅಂದಾಗೆ ನಿನ್ನ ಮಾವನ ಹತ್ರ ಮಾತಾಡಿದ್ಯಾ? ಅವ್ರ ಕೋಪ ಕಮ್ಮಿ ಆಯ್ತಾ? ಅಪ್ಪನ ಕೋಪದ ಬಗ್ಗೆ ನಿನಗೆ ಗೊತ್ತಲ್ಲ ಜಾನು, ಅವ್ರು ಕೂಲಾಗೋವರೆಗೂ ಯಾರ ಹತ್ರನೂ ಮಾತಾಡಲ್ಲ. ಈ ಟೈಮಲ್ಲಿ ಅಮ್ಮ ಇದ್ದಿದ್ರೆ ಅವ್ರನ್ನ ಹೇಗೋ ಮಾತಾಡಿಸಿ ಕೂಲ್ ಮಾಡಿರೋರು. ಆದರೆ ಆ ಕೆಲಸ ನಮ್ಮಿಂದ ತುಂಬ ಕಷ್ಟ. ಈ ಟೈಮ್ನಲ್ಲಿ ಅತ್ತೆ ಇರಬೇಕಾಗಿತ್ತು. ಹೌದು ಜಾನು, ಅವ್ರು ಇದ್ದಿದ್ರೆ ತುಂಬ ಖುಷಿ ಪಟ್ಟಿರೋರು. ಆದರೆ ಅವ್ರಿಗೆ ಈ ಖುಷಿನೆಲ್ಲ ಅನುಭವಿಸೋ ಅದೃಷ್ಟ ಇಲ್ಲ ಅನಿಸುತ್ತೆ.